ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಲಾಗಿದೆ. ಉಡುಪಿ ಮಂಗಳೂರು ಖಾಸಗಿ ಬಸ್ ಸಂಚಾರ ಸ್ಥಗಿತವಾಗಿದೆ. ಗಲಭೆ ಶುರುವಾದ ಬಳಿಕ ಬಸ್ ಸಂಚಾರ ಮೊಟಕುಗೊಳಿಸಲಾಗಿದೆ. ಬಸ್ ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಉಡುಪಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಮನೆಯಿಂದ ಹೊರಟಿರ್ತಾರೆ, ಅವರಿಗೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಅನ್ನೋ ಒಂದು ಸ್ವಲ್ಪ ಸಂಶಯನೂ ಕೂಡ ಇರಲ್ಲ, ಕ್ಲೂ ಕೂಡ ಇರಲ್ಲ. ಬೇರೆ ಬೇರೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಊರಿಗೆ ಹೋಗಬೇಕಾಗಿರುತ್ತೆ, ಇನ್ನು ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೆ ಹೋಗಬೇಕಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಸಂಚಾರ ಬಂದ್ ಆಗಿದೆ. ಇನ್ನು ಜನ ವಾಪಸ್ ಮನೆಗಾದ್ರೂ ಹೋಗೋದು ಹೇಗೆ ಅನ್ನೋ ಪ್ರಶ್ನೆಯಲ್ಲೇ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಉಡುಪಿ ಮಂಗಳೂರು ಎರಡೂ ದೃಶ್ಯ ಗಮನಿಸಬಹುದು. ಇನ್ನು ಪರಿಸ್ಥಿತಿ ಹೇಗಿದೆ, ಜನ ಏನು ಹೇಳ್ತಾರೆ, ಸಂಚಾರ ಸ್ಥಗಿತಗೊಂಡಿರೋದ್ರಿಂದ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾರೆ. ಪರೀಕ್ಷಿತ್, ಮನೆಯಿಂದ ಹೊರಟಾಗ ಅವರಿಗೆ ಸಂಚಾರ ಬಂದಾಗುತ್ತೆ, 144 ಸೆಕ್ಷನ್ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲೂ ಕೂಡ ಇರಲ್ಲ. ಸದ್ಯಕ್ಕೆ ಆ ಎಲ್ಲ ಸಿಚುವೇಶನ್ ಅಲ್ಲಿ ಆಗ ಹೋಗ್ಬಿಟ್ಟಿದೆ. ಜನ ಏನ್ ಹೇಳ್ತಾರೆ, ಏನು ಆಲ್ಟರ್ನೇಟ್ ವ್ಯವಸ್ಥೆ ಇದೆ ಅವರಿಗೆ? ಸದ್ಯಕ್ಕೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಬಹಳಷ್ಟು ಬಿಗಡಾಯಿಸಿರುವುದರಿಂದಾಗಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿರುವಂತದ್ದು. ಯಾಕಂದ್ರೆ ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ ಬಸ್ ಸಂಚಾರ ಆರಂಭ ಆಗಿತ್ತು. ಆದ್ರೆ ಏಕಾಏಕಿ ಕಲ್ಲು ತೂರಾಟ ಆರಂಭ ಹಿನ್ನೆಲೆಯಲ್ಲಿ ಈಗ ಬಸ್ ಸಂಚಾರ ಸಡನ್ ಆಗಿ ಏಕಾಏಕಿ ನಿಲ್ಲಿಸಲಾಗಿದೆ. ಹಾಗಾಗಿ ಮಂಗಳೂರಿಗೆ ತೆರಳುವವರು ಈಗ ಬಸ್ ನಿಲ್ದಾಣದಲ್ಲೇ ತಂಗುವಂತ ಪರಿಸ್ಥಿತಿ ಇರುವಂತದ್ದು. ಯಾರಿಗೂ ಕೂಡ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ಲ. ಆದ್ರೆ ಏಕಾಏಕಿ ಈ ಕಲ್ಲು ತೂರಾಟ ಈ ಹಿನ್ನೆಲೆಯಲ್ಲಿ ಈಗ ಬಸ್ ಸಂಚಾರವನ್ನ ನಿಲ್ಲಿಸಲಾಗಿದೆ. ಪರಿಸ್ಥಿತಿ ಮುಂದೆ ಏನಾದ್ರೂ ಸಹಜ ಸ್ಥಿತಿಗೆ ಬಂದಲ್ಲಿ ಮತ್ತೆ ಬಸ್ ಸಂಚಾರ ಮತ್ತೆ ಆರಂಭ ಆಗುತ್ತೆ. ಸದ್ಯಕ್ಕೆ ಯಾರು ಕೂಡ ಈ ಮಂಗಳೂರಿನ ಸ್ಥಿತಿಯನ್ನು ಯಾರು ಕೂಡ ಗಮನಿಸಿಲ್ಲ. ಹೀಗಾಗಿ ಒಂದು ರೀತಿಯ ಆತಂಕದಲ್ಲಿ ಇರುವಂತದ್ದು. ಏನಾಯ್ತು, ಮಂಗಳೂರು ಏನಾಗಿದೆ, ಮುಂದೇನು ಅನ್ನುವಂತ ಆತಂಕದಲ್ಲಿ ಜನರು ಇರುವಂತದ್ದು. ಸದ್ಯಕ್ಕೆ ಬಸ್ ನಿಲ್ದಾಣದಲ್ಲಿ ಇದ್ದಾರೆ. ಕೆಲವರು ತಮ್ಮ ಸ್ವಂತ ವಾಹನದಲ್ಲಿ ಮತ್ತು ಇತರ ಟ್ಯಾಕ್ಸಿ ಮಾಡುವ ಮೂಲಕ ಹೋಗಿರುವಂತದ್ದು. ಸದ್ಯಕ್ಕೆ ಬಹಳಷ್ಟು ಜನರು ಕೂಡ ಬಸ್ ನಿಲ್ದಾಣದಲ್ಲೇ ಇರುವಂತದ್ದು. ಪರಿಸ್ಥಿತಿ ಸರಿಯಾದ ಒಂದು ಸಮಯಕ್ಕೆ ಬಂದ ಬಳಿಕ ಈಗ ಬಸ್ ಸಂಚಾರ ಮತ್ತೆ ಆರಂಭ ಆಗುತ್ತೆ. ಅಥವಾ ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.